ಜೂನ್ 21ಕ್ಕೆ ನೀಟ್ ಯುಜಿ ಮರುಪರೀಕ್ಷೆಯನ್ನ ನಿಗದಿಪಡಿಸಲಾಗಿದೆ. ನೀಟ್ ಮರುಪರೀಕ್ಷೆಗೆ ಹೊಸ ದಿನಾಂಕ ಇದೀಗ ನಿಗದಿಪಡಿಸಲಾಗಿದ್ದು ಜೂನ್ 21ರ ಭಾನುವಾರ ಮರುಪರೀಕ್ಷೆಯನ್ನ ನಿಗದಿಪಡಿಸಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಪರೀಕ್ಷೆ ಕೂಡ ರದ್ದಾಗಿತ್ತು. ಮೇ 3ರಂದು ನಡೆದಂತಹ ಪರೀಕ್ಷೆಯನ್ನ ಎನ್ಟಿಎ ರದ್ದುಗೊಳಿಸಿತ್ತು. ಇದೀಗ ಮರುಪರೀಕ್ಷೆ ದಿನಾಂಕವನ್ನ ಮತ್ತೆ ನಿಗದಿಪಡಿಸಿದೆ. ಜೂನ್ 21 ಭಾನುವಾರದಂದು ಮರುಪರೀಕ್ಷೆಗೆ ಈಗ ನಿಗದಿಪಡಿಸಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ಸಾಕಷ್ಟು ಗೊಂದಲಗಳು ಕೂಡ ಉಂಟಾಗಿತ್ತು. ವಿದ್ಯಾರ್ಥಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಂತರದಲ್ಲಿ ಇದೀಗ ಪ್ರಶ್ನೆ ಪತ್ರಿಕೆಯನ್ನು ರದ್ದುಪಡಿಸಲಾಗಿತ್ತು. ಮರುಪರೀಕ್ಷೆಯನ್ನು ಈಗ ನಿಗದಿಪಡಿಸಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡ್ಕೋಣ. ದೂರವಾಣಿ ಸಂಪರ್ಕದಲ್ಲಿ ಮಹೇಶ್ ಇದ್ದಾರೆ. ಮಹೇಶ್, ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ಪರೀಕ್ಷೆಯನ್ನು ರದ್ದುಪಡಿಸಲಾಗಿದೆ. ಇದೀಗ ಮತ್ತೊಮ್ಮೆ ಮರುಪರೀಕ್ಷೆಗೆ ದಿನಾಂಕವನ್ನು ನಿಗದಿಪಡಿಸಲಾಗ್ತಾ ಇದೆ. ಏನ್ ಮಾಹಿತಿ ಸಿಗ್ತಾ ಇದೆ? ಯಾಕಂದ್ರೆ ಖಂಡಿತ ಕಳೆದ ಮೇ 3ರಂದು ನಡೆದಂತ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಅದರ ಒಂದು ರದ್ದುಪಡಿಸಿದ ಮಾಡಿತ್ತು. ಹೀಗಾಗಿ ದೇಶಾದ್ಯಂತ ಸಾಕಷ್ಟು ಆಕ್ರೋಶ ಕೂಡ ಕಾರಣ ಆಗಿತ್ತು. ಸದ್ಯ ಬರುವಂತ ಜೂನ್ 21ರಂದು ಒಂದು ದಿನಾಂಕವನ್ನು ಕೂಡ ನಿಗದಿ ಮಾಡಿರುವಂತದ್ದು. ಈ ಬಾರಿ ಯಾವುದೇ ರೀತಿ ಲೋಪ ಆಗದಂತೆ ಮತ್ತೆ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಬಂದೋಬಸ್ತ್ನಲ್ಲಿ ಒಂದು ವ್ಯವಸ್ಥೆ ಕೂಡ ಮಾಡಿಕೊಂಡಿದೆ ಅಂತ ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಸ್ಪಷ್ಟಪಡಿಸಿರುವಂತದ್ದು. ಎನ್ಟಿಎ ಈ ಒಂದು ದಿನಾಂಕವನ್ನ ನಿಗದಿ ಮಾಡಿದೆ. ಬರುವಂತ ಜೂನ್ 21ರಂದು ಈ ನೀಟ್ ಎಕ್ಸಾಮ್ಸ್ ನಡೆಸೋದಕ್ಕೂ ಕೂಡ ತಯಾರಿ ಮಾಡಿಕೊಂಡು ಕೂಡ ಅಧಿಕೃತವಾಗಿ ಆದೇಶ ಕೂಡ ಮಾಡಿರುವಂತದ್ದು. ದಿನಾಂಕ ಕೂಡ ಪ್ರಕಟ ಆಗಿದೆ. ಈ ಬಾರಿ ಯಾವುದೇ ಲೋಪ ಆಗೋದಿಲ್ಲ ಮತ್ತೆ ಯಾವುದೇ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದಿಲ್ಲ ಅನ್ನೋದು ಕೂಡ ಈಗ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆಗಳು ಕೂಡ ಎನ್ಟಿಎ ತಿಳಿಸಿರುವಂತದ್ದು. ಹೀಗಾಗಿ ಈ ಬಾರಿ ವಿದ್ಯಾರ್ಥಿಗಳು ಹಾಜರಾಗೋದಕ್ಕೆ ಸಾಕಷ್ಟು ತಯಾರಿ ಕೂಡ ಈ ಕಳೆದ ಬಾರಿನೇ ಮಾಡ್ಕೊಂಡಿದ್ರು. ಆದ್ರೆ ಬರುವಂತ ದಿನಾಂಕ ಕೂಡ ನಿಗದಿ ಮಾಡಿಸಿದ್ರಿಂದ ಈಗ ಒಂದಷ್ಟು ವಿದ್ಯಾರ್ಥಿಗಳಿಗೆ ನಿರಾಳ ಕೂಡ ಉಂಟಾಗಿರುವಂತದ್ದು. ಶಕುಂತಲಾ, ಧನ್ಯವಾದ ಮಹೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.